ಸಂಸ್ಥಾನವನ್ನ ಸ್ಥಾಪಿಸಿ ಆಳ್ವಿಕೆ ಶುರು ಮಾಡ್ತಾರೆ. ಅಲ್ಲಿಂದ ದುರ್ಗದ 2ನೇ ಅಧ್ಯಾಯ ಆರಂಭವಾಗುತ್ತೆ. ಈ ಅಧ್ಯಾಯದಲ್ಲಿ ಅತ್ಯಂತ ರೋಚಕ ಪುಟಗಳಿವೆ. ಶತ್ರುಗಳಿಗೆ ನಡುಕ ಹುಟ್ಟಿಸಿ ದುರ್ಗದ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿ ದುರ್ಗಕ್ಕೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಮತ್ತಿ ತಿಮ್ಮಣ್ಣ ನಾಯಕರ ತ್ಯಾಗದ ಕಥೆ ಇದೆ. ಪ್ರಸಾಸಿದ್ದರು ಹರಸಿ ಹಾರೈಸಿದ ತಿಮ್ಮಣ್ಣ ನಾಯಕರ ಮಗ ಓಬಣ್ಣ ನಾಯಕರ ಭಕ್ತಿಯ ಕಥೆ ಇದೆ. ಕಾದ್ರಿಮಲೆ ಹೆಬ್ಬುಲಿ 1ನೇ ಕಸ್ತೂರಿ ರಂಗಪ್ಪ ನಾಯಕರ ಸಾಹಸದ ಕಥೆ ಇದೆ. ಸಾವಿರಾರು ಶತ್ರುಗಳನ್ನ ಯುಕ್ತಿಯಿಂದ ಹಿಮ್ಮೆಟ್ಟಿಸಿದ ಚಿಕ್ಕಣ್ಣ ನಾಯಕರ ಯುಕ್ತಿಯ ಕಥೆ ಇದೆ. 100 ಯುದ್ಧಗಳನ್ನ ಮಾಡಿ ಎಂದಿಗೂ ಸೋಲದ ಬೆಚ್ಚುಗತ್ತಿ ಭರಮಣ್ಣ ನಾಯಕರ ಪೌರುಷದ ಕಥೆ ಇದೆ. ದುರ್ಗಕ್ಕಾಗಿ ತನ್ನ ಕೊನೆಯ ಉಸಿರು ಇರೋವರೆಗೂ ಹೋರಾಡಿ ದುರ್ಗವನ್ನ ಕಾಪಾಡಿದ ಹೆಬ್ಬುಲಿ ಹಿರೇಮದಕರಿ ನಾಯಕರ ಬಲಿದಾನದ ಕಥೆ ಇದೆ. ತನ್ನ ಕೆಚ್ಚೆದೆಯ ಹೋರಾಟದಿಂದ ಜಾಣ್ಮೆಯಿಂದ ದುರ್ಗವನ್ನ ದುರ್ಗಿಯಂತೆ ರಕ್ಷಿಸಿದ ಗಂಡೋಬಳವ ನಾಗತಿಯ ಧೈರ್ಯದ ಕಥೆ ಇದೆ. ಶತ್ರುಗಳ ರುಂಡಗಳ ರಾಶಿಯ ಮೇಲೆ ನಿಂತು ಶತ್ರುಗಳಿಗೆ ದುಸ್ವಪ್ನವಾಗಿ ದುರ್ಗದ ಜನರ ಪಾಲಿಗೆ ದೇವರಾಗಿ ದುರ್ಗದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದ ರಾಜವೀರ ಗಂಡುಗಲಿ ಮದಕರಿ ನಾಯಕರ ವೀರಾವೇಶದ ಕಥೆ ಇದೆ. ಚಿತ್ರದುರ್ಗ ಇದು ಕೇವಲ ಒಂದು ಊರಿನ ಹೆಸರಲ್ಲ, ಇದು ಒಂದು ಶಕ್ತಿ.